ಸ್ನೇಹಿತರೆ, ವೆಲ್ಕಮ್ ಟು ಯಾಗಂಟಿ ಡೇ 16ಗೆ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 16ನೇ ದಿನದಲ್ಲಾದರೆ. ಸೊ ಅಸಲಿ ಬಂದ್ಬಿಟ್ಟು ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆ ಇವತ್ತಿಗಾರೆ 15 ಡೇಸ್ ಆದರೆ ಕಂಪ್ಲೀಟ್ ಆಯಿತು. ಸೊ ಇವಾಗ ಪ್ರೆಸೆಂಟ್ ನಾವು ಎಲ್ಲಿ ನೋಡ್ತಾ ಇದ್ದೀರಾ, ಅಷ್ಟು ಬಂದ್ಬಿಟ್ಟು ಯಾಗಂಟಿ ಒಂದು ಗುಹೆ. ಇದು ಬಂದ್ಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಒಂದು ಗುಹೆ. ಸೊ ಇಲ್ಲಿ ಆ್ಯಕ್ಚುಲಿ ನೋಡ್ಕೊಂಡ್ರೆ ನೀವು ಬಸವಣ್ಣ ಅವರು ಇಲ್ಲಿ ಬಂದ್ಬಿಟ್ಟು ಯಾಗಂಟಿ ಬಸವಣ್ಣ ಅಂತಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು ನಾವು ಹೋಗೋಣ ಬನ್ನಿ ಹೊರಗಡೆ ಹೋಗ್ಬಿಟ್ಟು. ಸೊ ಫಸ್ಟ್ ನಾವು ಹೋಗ್ಬಿಟ್ಟು ನಾವು ಇಲ್ಲೊಂದು ಸ್ನಾನ ಮಾಡ್ಕೊಂಡು ಬರಬೇಕು. ಇಲ್ಲೊಂದು ನಂದಿ ವಿಗ್ರಹ, ಇಲ್ಲೊಂದು ಚಿಕ್ಕ ಕೊಲ ಒಂಥರ ಇದೆ, ಅದರಲ್ಲಿ ಸ್ನೇಹಿತರೆ ಏನು ಮಾಡ್ತಾರೆ ನೋಡಿ, ಬಂದ್ಬಿಟ್ಟು ಯಾಗಂಟಿ. ಸೊ ಯಾಗಂಟಿ ಮಹಾನಂದಿ ಇದೆಯಲ್ಲ, ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ನಾನ ಮಾಡಬೇಕು. ಬಂದ್ಬಿಟ್ಟು ಒಂದು ಪವಿತ್ರವಾದಂಥ ಒಂದು ಸ್ಥಳ. ಸೊ ಈ ಒಂದು ಇದರಲ್ಲಿ ಸ್ನಾನ ಮಾಡಿಬಿಟ್ಟು ನಾವು ನಂದೀಶ್ವರನಾದರೆ ನಾವು ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಪ್ರತಿಯೊಬ್ಬರಿಗೆ ಬಂದು ಸ್ನಾನ ಮಾಡಿಕೊಂಡೇ ಅಲ್ಲಿ ಮುಂದೆ ಹೋಗಬೇಕಾಗತ್ತೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಬೇಕಿಲ್ಲ, ಇದು ಒಂದು ಬಂದ್ಬಿಟ್ಟು ಪವಿತ್ರವಾದ ಒಂದು ಪ್ಲೇಸ್, ಒಂದು ಸ್ಥಳ ಇದು. ಸೊ ಇಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂದನೇ ಸೊ ನೋಡಿ ಆ್ಯಕ್ಚುಲಿ ಇದೊಂದು ಹೆಂಗಿದೆ ನೋಡಿ ಬಂದ್ಬಿಟ್ಟು ಒಂದು ಪ್ಲೇಸು ನೋಡಿದ್ರಾ, ಇಲ್ಲಿಂದ ನೋಡ್ಕೊಂಡ್ರೆ ನೋಡಿ ಎಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಕೋಲ ಬಂದ್ಬಿಟ್ಟು. ಇದರಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ನಾವು ಮುಂದೆ ಹೋಗಬೇಕಾಗತ್ತೆ. ನೋಡಿದ್ರಲ್ಲ ಆ್ಯಕ್ಚುಲಿ ನಾವು ಯಾವ ಥರ ಅಂದ್ಬಿಟ್ಟು. ಸೊ ಫಸ್ಟ್ ಬಂದುಬಿಟ್ಟು ನಾವು ಇದರಲ್ಲಿ ಸ್ವಿಮ್ಮಿಂಗ್ ಆದ್ರೆ ಮಾಡಿಬಿಟ್ಟು ಆಮೇಲೆ ಆದರೆ ಇಲ್ಲಿ ಒಂದು ನಂದಿ ಈಶ್ವರನ ದರ್ಶನ ಮಾಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಬಂದುಬಿಟ್ಟು ಇದರಲ್ಲಿ ಸ್ವಿಮ್ಮಿಂಗ್ ಮಾಡಿ, ಸೊ ಇದರಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಇದೊಂದು ಪವಿತ್ರವಾದ ಪ್ಲೇಸು. ಸೊ ಈ ಒಂದು ಪ್ಲೇಸಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನಾವು ಮುಂದೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ನಾವು ಇವಾಗ ನೋಡ್ದಲ್ಲ ಇದೇ ಥರ ಒಂದು ಸ್ವಿಮ್ಮಿಂಗ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ದರ್ಶನಕ್ಕೆ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಯಾಗಂಟಿ ನಂದೀಶ್ವರ ಈ కలియుగముల పాపభారం ఎక్కువై ప్రపంచం అంతమయ్యే సమయాన యాగంటి బసవన్న కాలుదూరి ರಂಕೇಸೇನ ಯಾವ ರಂಕುಲಕ್ಕೆ ಪ್ರಪಂಚమంತ ದದ್ದರಲ್ಲೇನೆ ಅಂತ ಹೇಳ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಬಂದ್ಬಿಟ್ಟು ಇದರ ಬಗ್ಗೆ ಒಂದು ಕಾಲಜ್ಞಾನ ಬರೀತಾರೆ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಅದೇ ಒಂದು ಬಸವನ್ನ ಇದು ನೋಡಿ ಮತ್ತೆ ಬಂದ್ಬಿಟ್ಟು ಇದಕ್ಕೆ ಒಂದು ಪ್ರತ್ಯಕ್ಷವಾದ ಒಂದು ವಿಷಯ ಇದೆ. ಮತ್ತೇನಂದರೆ ಇದು ಬಂದ್ಬಿಟ್ಟು ಪ್ರತಿ 20 ವರ್ಷಕ್ಕೆ ಒಂದು ಇಂಚ್ ಅದರ ಬೆಲೆ ಇದೆ. ಮೊದಲು ನೀವು ನೋಡ್ಕೊಂಡ್ರೆ ಇಲ್ಲೆಲ್ಲ ಫುಲ್ಲು ಇದಕ್ಕೆಲ್ಲ ಒಂದು ರೌಂಡ್ ಆಗ್ಬೋದಿದೆ ಅಂತ ಮೊದಲು ನೋಡಿ. ಇದಕ್ಕೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಇವಾಗ ಬಂದ್ಬಿಟ್ಟು ಅದನ್ನು ಇದಕ್ಕೆಲ್ಲ ಒಂದು ಪ್ರದಕ್ಷಿಣೆ ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಇವಾಗೆಲ್ಲ ಫುಲ್ ಅಟ್ಯಾಚ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಮುಂದೆ ನೋಡಿ, ಅಲ್ಲಿ ನೋಡಿ. ಸೊ ಕಲಿಯುಗ ಅಂತ ಆಗೋ ಟೈಮಲ್ಲಿ ಬಂದ್ಬಿಟ್ಟು ಬಸವಣ್ಣ ಒಂದು ಆವಾಗ ಅಂದರೆ ಆವಾಗ ಒಂದು ಗರ್ಜನೆ ಮಾಡ್ತಾರೆ. ಆ ಒಂದು ಗರ್ಜನೆಗೆ ಈ ಭೂಮಿ ಎಲ್ಲ ಶೇಕ್ ಆಗುತ್ತೆ, ದದ್ದರಿಲ್ಲತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿ ತುಂಬ ಅದ್ಭುತವಾಗಿ ಅವರ ಒಂದು ಕಾಲಜ್ಞಾನ ಬರೆದಿದ್ದಾರೆ. ಸೊ ಇದು ವಿಷಯ ಇವಾಗ ಹೇಳ್ತಾನೆ ಅಸಲಿ ಬಂದ್ಬಿಟ್ಟು కలియుగంలో పాపభారం ఎక్కువ ఈ భూమి మీద ఆ సమయంలో బట్ యాగంటి బసవన్న వచ్చి కాలు దూగి రంకు వేసిన ఆ రంకులకి ಭೂಮಿ ಅಂತ ದದ್ದರಿಲ್ಲೇನೆ ಅಂದರೆ ಈ ಒಂದು ಭೂಮಿ ಎಲ್ಲ ಬಂದ್ಬಿಟ್ಟು ಅವರ ಈ ಒಂದು ಬಸವಣ್ಣ ಬಂದ್ಬಿಟ್ಟು ಒಂದು ರಂಕ ಅಂದರೆ ಒಂದು ಗರ್ಜನೆ ಮಾಡ್ತಾರೆ. ಆ ಒಂದು ಗರ್ಜನೆಗೆ ಈ ಭೂಮಿ ಎಲ್ಲ ನಡಗತ್ತೆ, ಶೇಕ್ ಆಗುತ್ತೆ ಪ್ರಪಂಚ. ಈ ಕಲಿಯುಗ ಅಂತ ಆಗೋ ಟೈಮಲ್ಲಿ ಬಂದ್ಬಿಟ್ಟು ಇದೇ ಒಂದು ಬಸವಣ್ಣ ಬರ್ತಾರೆ ಅಂತ ನೋಡಿ. ಆ್ಯಕ್ಚುಲಿ ಬಸವಣ್ಣ ಬಂದ್ಬಿಟ್ಟು ಪ್ರತಿ 20 ವರ್ಷಕ್ಕೆ 1 ಇಂಚ್ ಬೆಳೀತಾ ಇದೆ. ಬಸ್ ಎಲ್ಲ ಪ್ರದರ್ಶನ ಮಾಡ್ಬೋದು ಅಂತ. ಇವಾಗ ಯಾವುದೋ ಒಂದು ಪ್ರದರ್ಶನ ಮಾಡೋಕ್ಕೆ ಯಾವುದಿಲ್ಲ ನೋಡಿ. ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ನೋಡಿ ಪ್ರತಿ 20 ವರ್ಷಕ್ಕೂ 1 ಇಂಚ್ ಬೆಳೀತಾ ಇದೆ ಅಂತ ಇದು ಬಸವಣ್ಣ. ನೋಡಿದ್ರೆ ಹೆಂಗಿದೆ ಅಂತ ಯಾಗಂಟಿ ಬಸವಣ್ಣ ನೋಡಿ. ನೋಡಿದ್ರ ಇದೇ ಒಂದು ಬಸವಣ್ಣ ಇವಾಗ ನಾನು ಹೇಳಿದ್ದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಪ್ರತಿ ಒಂದು 20 ವರ್ಷಕ್ಕೆ 1 ಇಂಚ್ ಬೆಳೀತಾ ಇದೆ ಬಂದ್ಬಿಟ್ಟು. ಇವಾಗ ಮೊದಲು ಇಲ್ಲಿ ಯಾವುದೇ ಥರ ಜಾಗ ಇಲ್ಲ. ನೀವು ನೋಡ್ಕೊಂಡ್ರೆ ಇಲ್ಲಿಂದ ಎಲ್ಲ ಫುಲ್ ಕವರ್ ಆಗಿದೆ. ಸೊ ಅವಾಗೇ ನಾವು ವೀಡಿಯೋ ತೆಗೆದು ಇವಾಗ ವೀಡಿಯೋ ಇಲ್ಲ ಅಂತ ಹೇಳ್ತಾರೆ. ಓಕೆ, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಸ್ನೇಹಿತರು ನೋಡಿ ಬಂದ್ಬಿಟ್ಟು ಶ್ರೀ ವಿಶ್ವನಾಥೇಶ್ವರ ಸ್ವಾಮಿ ಸನ್ನಿಧಿ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇದೇ ಒಂದು ಮೈನ್ ಟೆಂಪಲ್. ನಾವು ಹೋಗಿದ್ವಲ್ಲ ಅರ್ಧನಾರೇಶ್ವರ ಇಲ್ಲಿದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಯಾಗಂಟಿಯಲ್ಲಿ ಮೈನ್ ಟೆಂಪಲ್ ಇದು. ಸೊ ವಿಶ್ವನಾಥೇಶ್ವರ ಸ್ವಾಮಿ ಟೆಂಪಲ್ ಇಲ್ಲಿರೋ ಬಂದ್ಬಿಟ್ಟು ಉಮಾಮಹೇಶ್ವರಿ ಅವ್ರ ಟೆಂಪಲ್ ಇದೆ, ಮೈನ್ ಒಂದು ಟೆಂಪಲ್. ಹಾಂ, ಉಮಾಮಹೇಶ್ವರಿ ಟೆಂಪಲ್ ಇದು ಬಂದ್ಬಿಟ್ಟು ಸ್ವಾಮಿ ವಿಶ್ವನಾಥೇಶ್ವರ ಸ್ವಾಮಿ ಸನ್ನಿಧಿ. ಸ್ನೇಹಿತರೆ, ಇಲ್ಲಿ ಉಮಾಮಹೇಶ್ವರಿ ಹತ್ರ ಬಂದ್ಬಿಟ್ಟು ಇಲ್ಲಿ ಒಂದು ಕೋನೇರು ಇದೆ. ಆ್ಯಕ್ಚುಲಿ ಈ ಕೋನೇರು ಬಂದ್ಬಿಟ್ಟು ಇಲ್ಲಿ ನೀರು ಎಲ್ಲಿಂದ ನೀರು ಬರ್ತಾವೋ ಇದುವರೆಗೂ ಸಹ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನೀರು ಯಾವಾಗೂ ಬರ್ತಾನೆ ಇರ್ತವೆ. ಸೊ 24/7 ಮತ್ತು ಈ ನೀರು ಬಂದ್ಬಿಟ್ಟು ಇದುವರೆಗೂ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಸಹ ಇದನ್ನು ಕಂಡುಹಿಡಿದಿಲ್ಲ ಎಲ್ಲಿ ನೀರು ಬರ್ತಾಂಬಿಟ್ಟು. ಈ ಒಂದು ನೀರು ನೋಡ್ಕೊಂಡ್ರೆ ನೀವು ಸ್ವಚ್ಛ ನೀರು ಹೆಂಗೆ ಗೊತ್ತಾ, ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಸೊ ಅದು ಸಹ ಕಾಣ್ತೈತೆ ನೋಡಿ. ಆ್ಯಕ್ಚುಲಿ ಈ ನೀರು ಬಂದ್ಬಿಟ್ಟು ನನಗೆ ಎಲ್ಲಿ ಗೊತ್ತಾ, ಮೇಘಾಲಯಕ್ಕೆ ಹೋಗ್ತೀವಿ ನಾವು. ಸೊ ಮೇಘಾಲಯಕ್ಕೆ ಹೋಗಿ ನಾನು ಮೇಘಾಲಯ ತೋರಿಸ್ತೀನಿ. ಸೊ ಈಕ್ವಲ್ ಟು ಸೇಮ್ ಈ ನೀರು, ಮೇಘಾಲಯ ಏನು ನೀರಿದ್ರೆ ಅದೇ ಥರ ಈ ನೀರು. ಸೊ ಒಳಗಡೆ ಬನ್ನಿ ನೀವು ತೋರಿಸ್ತೀನಿ, ನಿಮಗೆ ಬ್ಯಾಕ್ ಕ್ಯಾಮ್ರಾನೇ ತೋರಿಸ್ತೀನಿ ನೋಡಿ ಹಿಂಗೆ. ಸ್ನೇಹಿತರೆ, ನಾನು ಹೇಳ್ತಾರೆ ಇದೇ ಒಂದು ನೀರು ನೋಡಿ. ಆ್ಯಕ್ಚುಲಿ ಈ ನೀರು ಬಂದ್ಬಿಟ್ಟು ಸೊ ವರ್ಷದಲ್ಲಿ 365 ದಿನ ಯಾವಾಗೂ ನೀರು ಬರ್ತಾನೆ ಇರ್ತವೆ. ಸೊ ಇಲ್ಲಿ ನೀರು
ಸೊ ನೋಡಿ ಬಟ್ ಈ ನೀರು ಬಂದುಬಿಟ್ಟು ಆ್ಯಕ್ಚುಲಿ ಎಲ್ಲಿಂದ ಬರ್ತವೆ ಏನು ಅಂದ್ಬಿಟ್ಟು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಸಹ ಇದನ್ನು ಕಂಡುಹಿಡಿದಿಲ್ಲ ಅನ್ನೋದನ್ನಲ್ಲ. ಸೊ ನೀರು ಇಲ್ಲಿ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ನೋಡಿ ಒಳಗಡೆ ಇಲ್ಲಿ ನೋಡಿ ಇಲ್ಲೆಲ್ಲ ಫಿಶ್ ಇದೆ ನೋಡಿ ಒಳಗಡೆ ನೋಡಿ ಏನಿದೆ ಅಂದ್ಬಿಟ್ಟು ಕ್ಲಾರಿಟಿ ಕ್ಲೀನಾಗಿ ಕಾಣಿಸುತ್ತೆ. ಇಷ್ಟೊಂದು ಕ್ಲಿಯರ್ ಕಟ್ ವಾಟರ್ ನೋಡಿ, ಫ್ರೆಶ್ ವಾಟರ್ ಆ್ಯಕ್ಚುಲಿ ನೋಡಿ ಈ ಥರ ಒಂದು ತಾಗಚ್ಚು ನಿಲ್ಲು ನಿಂತು ಬಾಣೆ ನಿಲ್ಲು ತಾಗಚ್ಚು ನೋಡಿ ಆ್ಯಕ್ಚುಲಿ ನೋಡಿದ್ರಲ್ಲ. ಸೊ ಈ ಥರ ಒಂದು ಕ್ಲಿಯರ್ ಕಟ್ ವಾಟರ್ ನೋಡಿ. ಈ ಥರ ವಾಟ್ರು ಮೇಘಾಲಯ ಒಂದು ಬಿಟ್ಟರೆ ಮತ್ತೆ ಎಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ. ಸೊ ಈ ನೀರು ಬಂದುಬಿಟ್ಟು ಯಾವಾಗ ಇದೇ ಥರ ಬರ್ತಾಯಿರೋ ವರ್ಷದಲ್ಲಿ 365 ದಿನ ಉಮಾ ಪರಮೇಶ್ವರಿ ದೇವಸ್ಥಾನ ಇದು ಬಂದ್ಬಿಟ್ಟು ನೋಡಿ ಈ ಥರ ಒಂದು ಇದರಲ್ಲಿ ಬಂದುಬಿಟ್ಟು ಈ ಥರ ನೀರು ಬರ್ತಾನೆ ಇರ್ತಾವೆ. ಇದೊಂದು ಮಿಸ್ಟ್ರಿ ಇದು ಯಾವಾಗವರೆಗೂ. ನೀರು ಮಾತ್ರ ಅಷ್ಟೊಂದು ಇಷ್ಟೊಂದು ಕ್ಲಿಯರ್ ಆಗಿದೆ ನೋಡಿ ನೀರು. ಈ ಟೆಂಪಲ್ ಮುಂದೆನೇ ನೋಡಿ ಇಲ್ಲಿಂದ ನೀರು ಬರ್ತಾ ಇರ್ತವೆ. ಸ್ನೇಹಿತರೆ ನೋಡಿ ಇದೇನು ನೋಡ್ತಿದ್ದು ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವ್ರ ಗುಹಾ. ಸೊ ಮೇಲೆ ಹೋಗೋಕ್ಕಾದ್ರೆ ಈ ಥರ 90 ಡಿಗ್ರಿ ಸ್ಟೆಪ್ಸ್ ಈ ನೋಡಿ ಫುಲ್ಲು ಸ್ಟ್ರೈಟ್ ಈ ಥರ ಆದರೆ ಎಲ್ಲ ಸ್ಟೆಪ್ಸ್ ಇದ್ದಾವೆ. ಸೊ ನಾವು ಹೋಗೋಣ ಮೇಲೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನಾವು ಮೇಲೆ ಹೋಗೋ ಪ್ರಯತ್ನ ಮಾಡೋಣ. ಮೊನ್ನೆ ಹೋಗೋಣ ಮೇಲೆ ಸ್ನೇಹಿತರೆ ನೋಡ್ಕೊಂಡು ಬಂದ್ಬಿಟ್ಟು ಎಲ್ಲ 90 ಡಿಗ್ರಿ ಸ್ಟೆಪ್ಸ್ ಇರ್ತವೆ. ಸೊ ಎಲ್ಲ ಇಟ್ಕೊಂಡು ಎಲ್ಲಿದ್ದಾರೆ ನೋಡಿ. ಹಾಯ್ ಬ್ರೋ, ಹಾಯ್. ಸೊ ನೋಡಿ ಯಾಕೆ ಆಗಲ್ಲ ತುಂಬ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ವೀಡಿಯೋ ಎಲ್ಲ ಇಲ್ಲ. ಸೊ ಒಳಗಡೆ ಗುಹೆ ನೋಡಿ ತೋರಿಸ್ತೀನಿ ಅನಿಸುತ್ತೆ ನೋಡಿದ್ರಾ ಗುಹೆ ಎಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ವೀಡಿಯೋ ಏನೆಲ್ಲ ಇಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಇದೆಯಲ್ಲ ನೋಡಿ. ಸೊ ವೆಂಕಟೇಶ್ವರ ಸ್ವಾಮಿ ಬೇರೆ ಈ ಥರ ಆಕ್ಚುಲಿ ಬಂದ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಇಲ್ಲ. ಸೊ ನೋಡಿ ಹೊರಗಡೆಯಿಂದ ಯಾವ ಥರ ಇದೆ ಇದನ್ನು ನೋಡಿದ್ರೆ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಗುಹೆ ಮೇಲೆ ನೋಡಿ ತುಂಬ ಅಟ್ರಾಕ್ಟಿವ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ಒಂದು ಭಯಂಕರ ಗುಹೆಗಳು ಎಲ್ಲ ಮೇಲೆ ಆರ್ಡರ್ ಬರುತ್ತೆ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ತೋರಿಸ್ತೀನಿ ನೋಡಿ. ನೋಡಿದ್ರ ನೋಡಿ ಹಂಗಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಅಂತ. ಸೊ ಸ್ವಾಮಿ ಅವರು ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದ್ದಾರೆ. ಗುಹೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿದ್ರ ಸ್ನೇಹಿತರೆ. ನೋಡಿದ್ರಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವ್ರ ಗಹಿ. ಸೊ ಇಲ್ಲಿಂದ ಇಳಿಯುವಾಗ ಬಂದ್ಬಿಟ್ಟು ಸ್ಟೆಪ್ಸ್ ತುಂಬ ಡೇಂಜರ್, ಯಾಕಂದರೆ ತುಂಬ ಮುಂದೆ ನೋಡಿಕೊಂಡು ಸ್ವಲ್ಪ ಮಿಸ್ ಆದರೂ ಸಹ ಸೊ ಕೆಳಗಡೆ ಇರ್ತೀವಿ ನಾವು. ನೋಡಿ ನಿಮ್ಗೆ ತೋರಿಸಿ ನೋಡಿ ಇಲ್ಲಿ ನೋಡಿದ್ರಾ ಸ್ಟೆಪ್ಸ್ ಯಾವ ಥರ ಅಂದ್ಬಿಟ್ಟು. ಸೊ ಸ್ವಲ್ಪ ಮಿಸ್ ಆದರೂ ಸಹ ಕೆಳಗಡೆ ಇರ್ತೀವಿ. ಸೊ ಸ್ವಲ್ಪ ಸೇಫಾಗಿ ನಾವು ಹೋಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ. ಓಕೆ ಇದೇ ನೋಡಿದ್ರಲ್ಲ ಒಳಗಡೆ ಸ್ನೇಹಿತರೆ ನೋಡಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವ್ರ ಗವಿ. ಸೊ ಇಲ್ಲಿ ಇದೇ ಥರ ಒಂದು ನಾವು ಲೆಫ್ಟ್ ಸೈಡ್ ಮುಂದೆ ಹತ್ರ ಹೋಗ್ತಾ ಇದ್ದರೆ ಇನ್ನೂ ಒಂದು ಗವಿ ಕಾಣಿಸುತ್ತೆ ನಮಗೆ. ಬನ್ನಿ ಇದು ಇನ್ನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋಣ. ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿನ ಬೆಟ್ಟ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪಿರಮಿಡ್ ನಾನೆಲ್ಲ ಪಿರಮಿಡ್ ಆಕಾರ. ಸೊ ಆ ಥರ ಪಿರಮಿಡ್ ಆಕಾರದಲ್ಲ ನೋಡಿ. ಆ ಕಡೆ ಬಂದ್ಬಿಟ್ಟು ಆ ಕಡೆ ಎಲ್ಲ ಒಂದು ವೆಂಕಟೇಶ್ವರ ಸ್ವಾಮಿ ಗವಿ ಎಲ್ಲ. ಸೊ ಈ ಕಡೆ ಇದ್ದಾರೆ ಇನ್ನೂ ಒಂದು. ಸೊ ಬನ್ನಿ ಒಳಗಡೆ ಹೋಗೋಣ, ಹೋಗ್ಬಿಟ್ಟು ನೋಡೋಣ. ಸೊ ಇಲ್ಲೆಲ್ಲ ಫುಲ್ ಕೋತಿ ತುಂಬ ಇದೆ. ಬನ್ನಿ ಒಳಗಡೆ ಹೋಗೋಣ ಬನ್ನಿ. ಅಂದ್ಬಿಟ್ಟು ಇಲ್ಲಿ ವೀಡಿಯೋ ಇಲ್ಲ ಅಂತ ಹೇಳ್ತಾರಪ್ಪ. ಮತ್ತು ಏನಾಗ್ತದೆ ಇದಾಗುತ್ತೆ ಇಲ್ಲಿ ನೋಡ್ಬೇಕಾದ್ರೆ ತುಂಬ ಚಿಕ್ಕದಾಗಿದೆ ಗಹಿಗೆ. ಬಂದ್ಬಿಟ್ಟು ನಾರ್ಮಲ್ ಗವಿ ಇದು. ಇದು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಅಚ್ಚಮ್ಮ ಅವ್ರ ಗುಹೆ ಇದು. ಸೊ ಒಳಗಡೆ ವೀಡಿಯೋ ಎಲ್ಲ ಇಲ್ಲ. ಸೊ ನೋಡಿ ಆ್ಯಕ್ಚುಲಿ ನೋಡ್ಬಿಟ್ಟು ನಿಮ್ಗೆ ಲಿಂಗ ತೋರಿಸಿ ನೋಡಿ. ನೋಡಿದ್ರೆ ಸೈಡಲ್ಲಿ ಒಂದು ಲಿಂಗ ಇದೆ. ಲಿಂಗ ಇದು ನೋಡಿ ಸ್ವಾಮಿ ಅಚ್ಚಮ್ಮ ಇದು ಬಂದ್ಬಿಟ್ಟು ಸ್ವಾಮಿ ಅವರು. ಸೊ ಅಚ್ಚಮ್ಮ ಮತ್ತು ಬಂದ್ಬಿಟ್ಟು ವೀರಬ್ರಹ್ಮಣ್ಯ ಸ್ವಾಮಿ ಅವರು ಧ್ಯಾನ ಮಾಡಿರೋಂಥ ಒಂದು ಗುಹೆ. ಓಕೆ ಆಯ್ತು ನಾವು ಹೋಗೋಣ ಹೋಗೋಣ. ಮತ್ತು ಒಳಗಡೆ ಇನ್ಸೈಡ್ ವೀಡಿಯೋ ಎಲ್ಲ ಇಲ್ಲ. ಓಕೆ ಸ್ನೇಹಿತರೆ ಇದರ ಒಂದು ಅನ್ಯೋನ್ಯತೆ ನೋಡಿ ನಿಜವಾಗ್ಲೂ. ಎಲ್ಲ ಒಂದೇ ಥರ ಗುಂಪಲ್ಲಿ ನೋಡು. ಅದಕ್ಕೆ ಬಂದ್ಬಿಟ್ಟು ಏನು ನೋಡ್ತಾ ಇದೆ ನೋಡಿದ್ರೆ ಹಾಲು ಕುಡಿತಾ ಇದೆ ಚಿಕ್ಕ ಮಗು ಒಂದು. ಆ್ಯಕ್ಚುಲಿ ನೋಡಿ ಇನ್ನೊಂದು ಚಿಕ್ಕ ಮಗು ನೋಡಿ. ಇದಕ್ಕೆ ಒಂದು ಚಿಕ್ಕ ಮಗು, ಅದಕ್ಕೆ ಒಂದು ಚಿಕ್ಕ ಮಗು. ಇದರ ಒಂದು ಅನ್ಯೋನ್ಯತೆ ನೋಡಿ ನಿಜವಾಗ್ಲೂ ನೋಡಿ. ಎಲ್ಲ ಹೆಲ್ಪಿಂಗ್ ನೇಚರು ಈ ಥರ ಜೀವಿಗಳು ಮನುಷ್ಯರಿಗೂ ಸಹ ಇಲ್ಲ ಗುರು ಈ ಥರ ಹೆಲ್ಪಿಂಗ್ ನೇಚರ್ ನೋಡಿ. ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಬಂದ್ಬಿಟ್ಟು ಅದಕ್ಕೆ ಏನೆಲ್ಲ ಇದು ಮಾಡ್ತಾಯಿದೆ ನೋಡಿ ಒಂದು ಕೋತಿಗೆ ನೋಡಿ. ಆ ಥರ ಒಂದು ಪ್ರೀತಿ ನೋಡಿ ನಿಜವಾಗ್ಲೂ ನೋಡಿದ್ರಾ. ಆ ತಾಯಿ ಒಂದು ಪ್ರೀತಿ ನೋಡಿ. ಈ ಕೋತಿಗೆ ಆ ಕೋತಿ ಹೆಲ್ಪ್ ಮಾಡ್ತಾಯಿದೆ. ಇಲ್ಲಿ ನೋಡಿ ಮುಂದೆ ಅದಕ್ಕೆ ಬಂದ್ಬಿಟ್ಟು ಕಾವಲು. ಇಲ್ಲಿ ಇನ್ನೊಂದಿನ ಪಾಪ ಏನೋ ಯೋಚನೆ ಮಾಡ್ತಾಯಿದೆ ಪಾಪ ನಮ್ಮ ತಿಂಕು ನೋಡಿ. ಇದಕ್ಕೆ ಏನೋ ಲವ್ ಫೀಲ್ ಆಗಿದೆ ಮೋಸ್ಟ್ಲಿ ಅನ್ಸುತ್ತೆ ಪಾಪ ನೋಡಿ. ಏನೋ ಫೀಲಿಂಗ್ ಆಗಿದೆಯಾ ಏನೋ ಪಾಪ ಏಕೋ ಒಂಥರ ತುಂಬ ಫೀಲಿಂಗಲ್ಲಿದೆಯಾ ಅಲ್ಲ ಇದು ನೋಡಿ. ಯಾಕೆ ರಾಜ ಫೀಲಿಂಗಲ್ಲಿದೆಯಾ? ಇಲ್ಲಿ ನೋಡಿ ಇವ್ರ ಆಟ ಇವ್ರದ್ದು ನೋಡಿದ್ರಾ ಪಾಪ ಏನೋ ಥಿಂಕ್ ಮಾಡ್ತಾಯಿದ್ದೀನಪ್ಪ ನಮ್ಮ ನೋಡಿ. ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಓಯ್ ರಜಾ ಏನಾಗಿದೆಪ್ಪ? ಸರಿ ಬಿಡು ಆಯ್ತು. ನಾನು ಏನಾದರೂ ಮಾತಾಡೋಕ್ಕೆ ನನ್ನ ಮೇಲೆ ಬಂದುಬಿಡ್ತಾರಲ್ಲ.
ಇವ್ರು ನೋಡಿ ದೊಡ್ಡ ರಾಜ ನೋಡಿ ಹೆಂಗಿದ್ದಾರೆ, ಆರಾಮಾಗಿ ತಿಂದು ಹೆಂಗಿದ್ದಾರೆ ನೋಡಿ, ಏನೂ ಬೇಡ ಎಲ್ಲ ಆಕ್ಸಾಗಿ ಕೂತ್ಕೊಂಡಿದ್ದಾರೆ. ಇವ್ರ ಕೆಲಸ ಇವ್ರು ನೋಡಿದ್ರ ನೋಡಿ.